ಕನ್ನಡದಲ್ಲಿ ಮಾತಾಡಿ ನಡೀತೈತ್ರಿ? ಓಕೆ. ಮೊದಲನೇದಾಗಿ ನಾ ಬಾಲ್ ವಿನಾಯಕ್ ವಿದ್ಯಾನಿಕೇತನ್ ಅವರ ಚೇರ್ಮನ್ ಸರ್ ಎಸ್ ರವಿ ಸರ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಡೈರೆಕ್ಟರ್ ವಿನಾಯಕ್ ಸರ್, ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಮತ್ತು ಎಲ್ಲ ಟೀಚರ್ಸು, ಸ್ಟೂಡೆಂಟ್. ನಾನು ಬೆಳಗಾವಿನಿಂದ ಬಂದಿದ್ರಿ. ಸೊ ಬೆಳಗಾವಿ ಮಂದಿ ಭಾಷೆ ಸ್ವಲ್ಪ ನಿಮ್ಗೆ ಗೊತ್ತೈತ್ರಿ ಹೆಂಗಿರತ್ತೆ ಅಂಥೇಳಿ. ಅದರೊಳಗಡೆ ನಾ ಮರಾಠ ರೀ. ಮರಾಠ ಅಂದರೆ ನಮ್ಮ ಬೆಳಗಾವಿ ನಿಮ್ಗೆ ಗೊತ್ತಿರ್ಬೋದು ರೀ, ಕನ್ನಡ ಮರಾಠಿ ಮಂದಿ ಜಗಳ ಭಾಳ ಐತ್ರಿ ಅಲ್ಲೇ. ಸೊ ಹೀಗಾಗಿ ನಮ್ಮ ಅಪ್ಪಗೆ ಏನು ಅನ್ಸಿತ್ತಂದರೆ ಇದು ಫ್ಯೂಚರ್ನಾಗೂ ಪ್ರಾಬ್ಲಮ್ ಹಿಂಗೆ ಇರೋದ. ನಾವು 6 ಮಂದಿ ಮಕ್ಕಳು ಅಂದರೆ ನಮ್ಮ ತಂದೆಯವ್ರಿಗೆ. ನಮ್ಮ ಅಪ್ಪ ಏನು ಮಾಡಿದಂದ್ರೆ 2 ಇಂಗ್ಲೀಷ್, 2 ಮರಾಠಿ, 2 ಕನ್ನಡ. ಅಂದರೆ ಫಿರ್ ಬಿ ದಿಲ್ಲ ಹಿಂದೂಸ್ತಾನಿ, ನಾಳೆ ಯಾರ ಕರೆ ಹೋದ್ರೂ ನಾವು ಬಚಾವ್ ಆಗ್ಬೇಕಂಥೇಳಿ. ಹೀಗಾಗಿ ನಮ್ದು ನಾ ಕನ್ನಡ ಚಲೋ ಐತ್ರಿ, ನಾ ಮರಾಠಿ ಚಲೋ ಐತಿ, ನಾ ಘರ್ಕ ನಾ ಘಾಟ್ಕ ಆಗ್ಬಿಟ್ಟೈತಿ. ಸೊ ಭಾಳ ಖುಷಿ ಆಯ್ತು. ನಾ ವಿನಾಯಕ್ ಸರ್ ಅವರು ಕಳೆದ ಆಲ್ಮೋಸ್ಟ್ 2 ತಿಂಗಳಿಂದ ಅವ್ರು ನನಗೆ ಈ ಕಾರ್ಯಕ್ರಮ ಬರಬೇಕಂಥೇಳಿ ಇನ್ವೈಟ್ ಮಾಡಿದರು. ವಿಶೇಷವಾಗಿ ಕಳೆದ 2-3 ವರ್ಷದಿಂದ ನಾನು ಕಾಲೇಜ್ ಹುಡುಗರ ಜೊತೆಗೆ ಭಾಳ ಕೆಲಸ ಮಾಡ್ತೇನೆ ರೀ. ಯಾಕಂದ್ರೆ ನನಗೆ ಇಂಟ್ರೆಸ್ಟ್. ಯಾಕಂದರೆ ಇವತ್ತಿನ ಯುವಕರು ದೇಶದ ಬೆನ್ನೆಲುಬು. ಏನಾದರೂ ಮಾಡಬೇಕಲ್ಲ ಅವರು. ಆ ಹುಡುಗರ ಜೊತೆ ಕೆಲಸ ಮಾಡಿ ಕಳೆದ 18 ವರ್ಷದಿಂದ ಈ ಸಂಸ್ಥೆಯನ್ನು ಬೆಳೆಸ್ಕೊಂಡು ಬಂದಿದ್ದೀನಿ. ವಿನಾಯಕ್ ಸರ್ ಅಂದರು, ಇಲ್ಲ ಸರ್ ನೀವು ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇಗೆ ಬರಬೇಕಂತೇಳಿ. ವಿಶೇಷವಾಗಿ ಆ್ಯನ್ಯುವಲ್ ಡೇನಾಗ ಏನಿರ್ತೈತಿ, ಎಲ್ಲ ಪೇರೆಂಟ್ಗಳಿಗೆ ತನ್ನ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡಕ್ಕೆ ಬಂದಿದ್ದಿರ್ತಾರೆ. ಸೊ ನಮ್ಮ ಅಂಥವ್ರಿಗೆ ಕೇಳಬೇಕನ್ನುವಂಥದ್ದು ಪೇಷಂಟ್ ಭಾಳ ಕಡಿಮೆ. ಆದ್ರೂ ನಾನು ಪ್ರಯತ್ನ ಮಾಡ್ತೇನೆ ರೀ. ನನ್ನ 18 ವರ್ಷದ ಈ ಅನುಭವ ಒಳಗೆ ನಾ ಏನೆಲ್ಲ ಕಷ್ಟಗಳು ನಾವು ಮಕ್ಕಳ ಜೊತೆಗೆ ನೋಡಿದ್ದೇವ. ಆಮೇಲೆ ತಂದೆ ತಾಯಿ ಆದಮೇಲೆ ನಾವು ನಮ್ಮ ಜವಾಬ್ದಾರಿ ಏನಾಗತ್ತೆ. ನಾನು 20 ವರ್ಷದವ ಇದ್ದೀನಿ ರೀ. ನಾನು ಕಾಲೇಜ್ ಹೋಗ್ತಾ ಇದ್ದೀನಿ. ಆಕ್ಸಿಡೆಂಟ್ಲಿ ಒಂದು HIV ಏಡ್ಸ್ ಮಗು ಬಗ್ಗೆ ಗೊತ್ತಾಯ್ತು ರೀ. ನಾವು ಕಾಲೇಜ್ಗೆ ಹಾಸ್ಪಿಟಲ್ ಹೋದಾಗ ಆ ಮಗುಗೂ ಏಡ್ಸ್ ಬರುತ್ತೆ ಅಂಥೇಳಿ ಗೊತ್ತಾದ್ಮೇಲೆ ನಾವೆಲ್ಲ ಇಂಜಿನಿಯರಿಂಗ್ ಓದ್ತಾ ಇದ್ದು ರೀ. ನಾವೆಲ್ಲ ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್. ಅದು ಆ 20 ವರ್ಷನಾಗ ಮಗುಗೆ ಏಡ್ಸ್ ಬರ್ತೈತೆ ಅಂಥೇಳಿ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ದೊಡ್ಡವ್ರು ಏನರ ತಪ್ಪು ಮಾಡಿದರೆ ಏಡ್ಸ್ ಬರ್ತೈತೆ ಅಂಥೇಳಿ ನಮ್ಮ ಸ್ಕೂಲ್ ಕಾಲೇಜ್ನಾಗ ನಮ್ಮ ಮಾಸ್ತರ್ಗಳು ಹೇಳಿದರು, ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ನಾವು ತಿಳ್ಕೊಂಡಿದ್ದು. ಆದರೆ ಪಾಪ 4 ವರ್ಷದ ಹುಡುಗ ಏನು ಮಾಡಿದಾನ, ಅವ್ಗೆ ಯಾಕೆ ಏಡ್ಸ್ ಬಂದೈತೆ ಅಂಥೇಳಿ 4-5 ದಿವಸ ನಮ್ಗೆ ತಲೆ ಒಳಗಿಂದ ಹೋಗಲೇ ಇಲ್ಲ ಮಗು. ಆಮೇಲೆ ಮತ್ತೆ ಹಾಸ್ಪಿಟಲ್ಗೆ ಹೋದು, ಆ ಮಗುಗೆ ಮತ್ತೆ ಭೇಟದು. ಆ ಡಾಕ್ಟ್ರ್ ಕೇಳಿದು, ಸರ್ ಈ 4 ವರ್ಷದ ಹುಡುಗ ಏನು ತಪ್ಪು ಮಾಡ್ಯಾನ್ರಿ, ಅವ್ಗೆ ಯಾಕೆ ಏಡ್ಸ್ ಬಂದೈತೆ ಅಂಥೇಳಿ. ಅವಾಗ ಡಾಕ್ಟ್ರೇ ಇದ್ರು, ಇಲ್ಲ ಆ ಮಗುವಿನ ತಾಯಿಗಿದೆ, ಆ ತಾಯಿ ನಿನ್ನ ಮಗುಗೆ ಬಂದಿದೆ ಅಂಥೇಳಿ. ಅವಾಗ ಅನಿಸಿದ್ದು, ಅಲ್ಲ ಎಷ್ಟು ಇನ್ನೋಸೆಂಟ್ ಇದ್ದಾರೆ ಈ ಮಕ್ಕಳಿಗೆ, ಏಡ್ಸ್ ಅಂದ್ರೂ ಗೊತ್ತಿಲ್ಲ, ಆದರೆ ಇಂಥ ದೊಡ್ಡ ಕಾಯಿಲೆ ತೊಗೊಂಡು ಹೆಂಗೆ ಬದುಕ್ತಾರಪ್ಪ ಅಂಥೇಳಿ. ಎಲ್ಲರೂ ನಾವು ಆ ಏಜ್ನಾಗ ಏನು ತಿಳ್ಕೊಂಡಿದ್ದು ಅಂದರೆ, ನಮ್ಮ ಸ್ಕೂಲ್ ಅಂದರೆ ಕಾಲೇಜ್ನಾಗಿದ್ದಾಗ ಇಂಜಿನಿಯರ್ ಆಗಬೇಕಪ್ಪ, ಚಲೋ ಇನ್ಫೋಸಿಸ ಅಥವಾ ಚಲೋ ಕಂಪ್ನ್ಯಾಗ ಜಾಬ್ ಮಾಡಬೇಕಾ, ಸ್ವಲ್ಪ ದಿವ್ಸ ಮಾಡಿ ಮತ್ತೆ ಎಲ್ಲರೇ ಫಾರಿನ್ಗೆ ಹೋಗ್ಬೇಕಾ, ಚಲೋ ಸ್ಯಾಲ್ರಿ ತೊಗೋಬೇಕಾ, ಚಲೋ ಸ್ಯಾಲ್ರಿ ಆದಮೇಲೆ ಚಲೋ ಹುಡುಗಿ ಸಿಗ್ತಾಳೆ ಮದುವೆ ಮಾಡ್ಲಿಕ್ಕೆ, ಮದುವೆ ಮಾಡ್ಕೋಬೇಕಾ, ಮನೆ ಕಟ್ಟಬೇಕಾ, ಆಮೇಲೆ ಏನಾದರೂ ಸಮಾಜಕ್ಕೆ ಮಾಡೋನು ಅಂಥೇಳಿ ತಲೆ ಒಳಗೆ ಇದ್ದಿದ್ದು ಮನುಷ್ಯ ರೀ ನಾವು. ಒಂದು ಮುಖದ ಮೇಲೆ ಪಿಂಪಲ್ ಬಂದರೆ ಕಾಲೇಜ್ ಬರ್ತಿರಕ್ಕಿಲ್ರಿ ನಾವು, ನೋಡಕ್ಕೆ ಹೆಂಗೆ ಕಾಣ್ತೀವಪ್ಪ ಅಂಥೇಳಿ. ಆದರೆ 4 ವರ್ಷದ ಹುಡುಗ ಅಷ್ಟು ದೊಡ್ಡ ಕಾಯಿಲೆ ತೊಗೊಂಡು ಹೆಂಗೆ ಬದುಕ್ತಾನ ಅಂಥೇಳಿ ನಮಗೆಲ್ಲರಿಗೂ ಪ್ರಶ್ನೆ ಆದಾಗ, ನಾವೆಲ್ಲ 14-15 ಮಂದಿ ದೋಸ್ತ್ರ ನೋಡ್ರಿ. ನಾ 20 ವರ್ಷ ನಾವು ಇದ್ದಾಗ ಹೇಳಾಕತ್ತೇವೆ ಅಂದ್ರೆ 18 ವರ್ಷ ಹಿಂದಿಂದ ಸ್ಟೋರಿ ಹೇಳಾಕತ್ತೇನೆ ನಾನು ನಿಮ್ಗೆ. ಅವಾಗ ನಮ್ಮ ಪಾಕೆಟ್ ಮನಿನೇ ಇರ್ತಿರಾಕಿಲ್ಲ. ಅಂಥ ವಿಷಯ ಒಳಗೆ ನಾವು ಇದು ಹೆಂಗೆ ಮಾಡ್ಬೇಕನ್ನುವಂಥ ದೊಡ್ಡ ಪ್ರಶ್ನೆ ಆಗೈತೆ. ಅದ್ರೊಳಗೂ ನಿಮಗೆಲ್ಲ ಗೊತ್ತು ಏಡ್ಸ್ ಅಂದರೆ ಹೆಂಗೆ ಅಂತೇಳಿ. ನಾವು ಬರೀ ಏಡ್ಸ್ನಾಗ ಮಾತಾಡೋರಿಗೆ ನಮ್ಮ ದೂರ ಮಾಡ್ತಾರೆ. ಆ ಏಡ್ಸ್ ಆಗಿದ್ದ ಮಂದಿ ಜೊತೆಗೆ ಸಮಾಜ ಹೆಂಗೆ ನಡೀತೈತೆ ಅನ್ನೋದು ನಿಮಗೆಲ್ಲ ಗೊತ್ತೈತ್ರಿ. ಅವಾಗ ನಾವೆಲ್ಲರೂ ಸ್ನೇಹಿತರು ಕೂಡಿ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಆದಾಗ ನಮ್ಗೆ ಅನಿಸಿತು, ಜನರು ರೊಕ್ಕ ಡೊನೇಷನ್ ಮೇಲೆ ಸಂಸ್ಥೆ ನಡೀತಾವ ಅಂತ ತಿಳ್ಕೊಂಡಿದ್ದು. ಆದರೆ ನಾವು ಏನು ಮಕ್ಕಳಿಗೆ ಆಯ್ದೆ ಅಂದರೆ ಸೆಲೆಕ್ಟ್ ಮಾಡಿದ್ದಿಲ್ಲ, HIV ಏಡ್ಸ್ ಆರ್ಫನ್ ಮಕ್ಕಳು ಅಂತ, ಅಂದರೆ ಅನಾಥ ಮಕ್ಕಳು. ಅದು ಒಂದು ದೊಡ್ಡ ಸಮಸ್ಯೆ ಐತ್ರಿ ನಮ್ಮ ಸಮಾಜದಲ್ಲಿ. ಆಮೇಲೆ ನಾವು ಭಾಳ ಸಣ್ಣವ್ರಲ್ಲ, ನಮಗೆಲ್ಲ ನೋಡಿ ಇವ್ರೇನು ಸಣ್ಣ ಮಕ್ಕಳು ಈ ಸಂಸ್ಥೆ ಹೆಂಗೆ ನಡೆಸ್ತಾರ ಅಂತ ಪ್ರಶ್ನೆ ಮಾಡ್ತಿದ್ರು. ಕೆಲವರು ಹಿಂಗೆ ಅಂತಿದ್ರು. ಅಂದ್ರೆ ನಾನೀಗ 18 ವರ್ಷ ಆದ್ಮೇಲೆ ಸ್ವಲ್ಪ ದಪ್ಪಾಗೇನ್ರಿ, ಅವಾಗ ತೆಳಗಿದ್ನಿ.
ಅವಾಗಂತಿದ್ರು ಮಹೇಶ್ಗೆ ಏಡ್ಸ್ ಇರಬೇಕಾ ಅಂತ ಇದೆಲ್ಲ ಕೆಲಸ ಮಾಡ್ತಾನಂತೆ. ಮನಿ ಯಾರು ಕೊಡ್ತಿರಾಕಿಲ್ರ, ಮಕ್ಕಳಿಗೆ ಹಾಸ್ಟೆಲ್ ಮಾಡಬೇಕು, ತಂದೆ ತಾಯಿ ತಿರ್ಕೊಂಡು ಹೋದ್ಮೇಲೆ ಮಕ್ಕಳು ಅನಾಥರ ಆಗ್ತಾರಲ್ಲ ಅವ್ರಿಗೊಂದು ಹಾಸ್ಟೆಲ್ ಮಾಡಬೇಕು ಅಂಥೇಳಿ ಹುಡ್ಕರ್ಲಿಕ್ಕೆ ಹೋಗ್ತಿದ್ದು ರೀ ಮನಿಗಳು. ಮನೆ ಬಾಡಿಗೆಗೆ ಇದೆ ಅಂಥೇಳಿ ಬೋರ್ಡ್ ಕಾಣ್ತಿತ್ತು, ಹೋಗಿ ಕೇಳಿಬಿಟ್ಟಿದ್ದು ಅಂದರೆ ಅಂದರೆ ನಾವು ಹಿಂಗೆ ಹಾಸ್ಟೆಲ್ ಮಾಡಾಕತ್ತೀವಿ, ಒಂದು ಮನೆ ಕೊಡ್ರಿ ಬಾಡಿಗೆ ಅಂದರೆ, ನೋಡಿರಿ ಸರ್ 8,000 ರೂಪಾಯಿ ಬಾಡಿಗೆ ಐತಿ, ನೀವು ಹಾಸ್ಟೆಲ್ ಮಾಡ್ರೆ ನಾವು 12,000 ರೂಪಾಯಿಗೆ ಬಾಡಿಗೆ ಕೊಡ್ತೇವೆ ಅಂತೇಳಿ. ಅದಕ್ಕೂ ಹ್ಞೂ ಅಂತಿದ್ದು ನಾವು. ಯಾವಾಗ HIV ಪಾಸಿಟಿವ್ ಮಕ್ಕಳದ್ದು ಹಾಸ್ಟೆಲ್ ಅಂತಿದ್ದಿಲ್ಲ ಅವಾಗ ಇಲ್ಲಿಲ್ಲ ಅಂತಿದ್ರು ಅವರು. ಅಂದರೆ ಅವ್ರಿಗೆ ಅನಿಸ್ತಿತ್ತು ಆ ಬಿಲ್ಡಿಂಗಿಗೂ ಏಡ್ಸ್ ಬರುತ್ತಂತೆ. ಸೊ ಭಾಳಷ್ಟು ನಾವು ಯಾವ್ದಾರು ಚಲೋ ಮಾಡ್ಬೇಕಂದಾಗ ಸಮಾಜದಲ್ಲಿ ಭಾಳಷ್ಟು ತೊಂದರೆ ಅದಾವ್ರಿ. ಕೆಟ್ಟ ಮಾಡಲಿಕ್ಕೆ ಪ್ರಾಬ್ಲಮ್ ಇಲ್ಲರಿ, ಭಾಳ ಲಗು ಕೆಟ್ಟ ಮಾಡ್ಬೋದು. ಆದರೆ ನೀವು ಸಮಾಜನಾಗ ಏನಾದರೂ ಚೇಂಜಸ್ ತೊಗೊಂಬರ್ಬೇಕಂದ್ರೆ ಭಾಳ ಅದಕ್ಕೆ ಹೋರಾಟ ಮಾಡ್ಬೇಕ್ರಿ. ಮಕ್ಕಳ ಜೊತೆ ಕೆಲಸ ಮಾಡೋದು ಮುಂದೆ ಬರೀ HIV ಪಾಸಿಟಿವ್ ಮಕ್ಕಳಿಗೆ ಅಷ್ಟೇ ನೋಡಿಲ್ರಿ. ಎಷ್ಟೋ ಮಕ್ಕಳು ತಂದೆ ತಾಯಿ ತಿರ್ಕೊಂಡು ಹೋಗಿದ್ರು, ಸ್ಲಮ್ನಲ್ಲಿರುವಂಥ ಮಕ್ಕಳು. ನಂದು ಪರಿಚಯ ಒಳಗೆ ಹೇಳಿದರು 1100 ಮಕ್ಕಳು ಸ್ಕೂಲ್ ನಡೆಸ್ತೇವೆ ರೀ ನಾವು. ನೀವು ಇಲ್ಲಿರುವಂಥ ಮಕ್ಕಳು, ಇಲ್ಲಿರುವಂಥ ಪೇರೆಂಟ್ ಭಾಳ ಲಕ್ಕಿ ಅದೀರಿ. ನಮ್ಮ ಆ್ಯನ್ಯುವಲ್ ಡೇಗೆ ಯಾರೂ ತಂದೆ ತಾಯಿನೂ ಬರೋದಿಲ್ಲ, ಯಾಕಂದರೆ ಎಲ್ಲ ಅನಾಥರ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನಾವೇ ತಂದೆ ತಾಯಿ. ಏನೂ ಚಲೋ ಆತಂದ್ರೆ ನಾವೇ ಬೆನ್ನು ತಟ್ಕೋಬೇಕಾ? ಹಾಂ, ಏನು ಕೆಟ್ಟದಾದ್ರೆ ನಾವು ಅದ್ರ ಜವಾಬ್ದಾರಿ ತೊಗೋಬೇಕು. ನೀವು ಭಾಳ ಲಕ್ಕಿ ಇದೀರಿ. ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ ನಾ ಹೇಳ್ತೇನೆ, ಭಾಳ ಲಕ್ಕಿ ಇದೀರಿ. ಏನೂ ಆದರೆ ಅವ್ರಿಗೆ ಕೊಡಲಿಕ್ಕೆ ನಿಮ್ಮ ತಂದೆ ತಾಯಿ ಇದ್ದಾರ, ನಿಮ್ಮ ಪ್ರೀತಿ ಮಾಡಲಿಕ್ಕೆ ಅಜ್ಜ ಅಜ್ಜಿ ಇದ್ದಾರ, ನಿಮ್ಮ ಮಾಮ ಮಾಮಿಗಳು ಅದಾರ ಅಲ್ಲ. ಬಟ್ ಎಷ್ಟೋ ಮಂದಿ, ಎಷ್ಟೋ ಸಾವಿರಾರು ಮಕ್ಕಳು, ಆ ಮಕ್ಕಳಿಗೆ ಯಾರೂ ನೀ ಜೀವಂತ ಇದೆಯಿಲ್ಲೋ ಅಂತ ಕೇಳೋರು ಇಲ್ಲ. ಸೊ ಅಂಥ ಮಕ್ಕಳ ಜೊತೆಗೆ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ ರೀ. ಥ್ಯಾಂಕ್ ಯು. ಯಾರು ನಮ್ಮ ಕರೀತಾರೋ, ಬೆನ್ನು ತಡ್ತಾರ, ಅಥವಾ ನಮ್ಗೆ ಯಾರೋ ಒಬ್ಬರು ಪ್ರಶಸ್ತಿ ಕೊಡ್ತಾರಂಥೇಳಿ ಈ ಕೆಲಸ ಸ್ಟಾರ್ಟ್ ಮಾಡಿಲ್ರಿ. ನಾವು ಮನುಷ್ಯರದೇವು, ಮನುಷ್ಯರಾಗಿ ಇರಬೇಕು. ನಮ್ಮ ದೇವ್ರು ಚಲೋ ಕೊಟ್ಟಿದ್ದಾರಂದರೆ ಸಮಾಜನಾಗ ನಾವು ಏನಾದರೂ ಅದನ್ನು ಯುಟಿಲೈಸೇಷನ್ ಮಾಡ್ಕೋಬೇಕು. ಅಂದಾಗ ಖರೆ ಮನುಷ್ಯರಾಗಕ್ಕೆ ಸಾಧ್ಯ ಐತ್ರಿ. ನಾನು ನನ್ನ ತಾಯಿ ಹೊಟ್ಟಿಲೇ ಹುಟ್ಟಿದ್ನಿ ಒಂದು ಕರೆ, ಆದರೆ ಆ 4 ವರ್ಷದ ಹುಡುಗ ಬಂದು ನನಗೆ ಲೈಫ್ ಚೇಂಜ್ ಮಾಡಿದಲ್ಲ, ಅದು ನಂದು ಲೈಫ್ನಾಗಿಂದ ಎಲ್ಲಕ್ಕಿಂತ ದೊಡ್ಡ ಟರ್ನಿಂಗ್ ಪಾಯಿಂಟ್. ಯಾವಾಗ ಮಗುಗೆ ಎಲ್ಲೂ ಆಶ್ರಯ ಸಿಗಲಿಲ್ಲ, ನಮ್ಮ ಮನೆಗೆ ಕರ್ಕೊಂಬಂದಿಲ್ಲ, ಬೇರೆದವ್ರು ಮಮ್ಮಿ ಪಪ್ಪ ಇದ್ರೆ ಏನು ಮಾಡ್ತಿದ್ರು? ಶಾನೆ ಅದಿ ಹೋಗ ಕಾಲೇಜ್ ಮಾಡಾಕತ್ತಿ, ಕಾಲೇಜ್ ಮಾಡ, ನಿಂಗೆ ಯಾಕೆ ಇದು ಊರು ಸಹ ಬರ್ಬೇಕಂತೆ. ಆದರೆ ನನ್ನ ತಾಯಿ ಹಂಗೆ ಮಾಡಲಿಲ್ಲ ರೀ. ನನ್ನ ದೊಡ್ಡ ಬ್ರದರ್ ಇದ್ದಾರ, ಅವ್ರು ಮನೆ ಬಿಟ್ಟು ಹೋದ್ರ ಆ ಮಗುಗೆ ನಾ ಮನೆ ಕರ್ಕೊಂಬಂದ ಮೇಲೆ. ಯಾಕಂದರೆ ನಮ್ಮ ವೈನೀರು, ನಮ್ಮ ಅನ್ನಾಗ ಏನು ಚಿಂತೆ ಅಂದರೆ ಆ ಮಗು 4 ವರ್ಷದ ಮಗು, ಏಡ್ಸ್ ಪೀಡಿತ ಮಗು ನಮ್ಮ ಮನೆಗೆ ಬರೋದ್ರಿಂದ ಅವ್ರ ಮಕ್ಕಳಿಗೂ ಏಡ್ಸ್ ಬರತ್ತಂದರೆ. ಸೊ ಆದರೆ ನನ್ನ ತಾಯಿ ಭಾಳ ಗಟ್ಟಿಯಾಗಿ ನಮ್ಮ ಹಿಂದೆ ನಿಂತರು. ಇಲ್ಲ, ನೀ ಭಾಳ ಚಲೋ ಕೆಲಸ ಮಾಡಾಕತ್ತಿ, ನಾನು ನಿಂದ ಜೊತೆಗೆ ಅದೇನಂತೆ. ಸ್ವಲ್ಪ ದಿವಸ ಆದಮೇಲೆ ನಮ್ಮ ಅಣ್ಣ ಮತ್ತು ವಾಪಸ್ ನಮ್ಮ ಮನೆಗೆ ಬಂದ, ಅವಂಗೂ ಅರಿಯೋತು, ಇಲ್ಲ ಇದು ಭಾಳ ಚಲೋ ಕೆಲಸ ಆಯ್ತಂತೆ. ಸೊ ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆತ್ರಿ. ಈಗ 3,500 ಮಕ್ಕಳಿಗೆ ಇದುವರೆಗೆ ನಾವು ಆಶ್ರಯ ಕೊಟ್ಟಿದ್ದೇವೆ. ಎಲ್ಲ HIV ಪಾಸಿಟಿವ್ ಮಕ್ಕಳು. ಕರ್ನಾಟಕನಲ್ಲಿ ಒಂದು ಆರ್ಗನೈಜೇಷನ್ ಅಲ್ಲಿ HIV ಪಾಸಿಟಿವ್ ಮಕ್ಕಳನ್ನು ಇಡ್ತಾರೆ, ಅವ್ರಿಗೆ ಎಜುಕೇಷನ್ ಕೊಡ್ತಾರೆ. ನೀವು ಯಾರೇ ಬೆಳಗಾವಿಗೆ ಬಂದರೆ ಒಂದು ಸಲ ನಮ್ಮ ಸ್ಕೂಲ್ಗೆ ವಿಸಿಟ್ ಮಾಡಿರಿ. ಒಂದು 8 ವರ್ಷ ಆತ್ರಿ ಆ ಸ್ಕೂಲ್ ಕಟ್ಟಿ, ಇವತ್ತಿಗೂ ರೀಪೇಂಟ್ ಮಾಡಿಲ್ರಿ ನಾವು ಆ ಸ್ಕೂಲ್ಗೆ. ಯಾಕೆ ಹೇಳ್ತಾ ಇದ್ದೇನೆಂದರೆ, ನಾವು ನಮ್ಮದು ಮನೆಯೊಳಗಿಂದ ಬೆಡ್ರೂಮ್ ಆಗಲಿ, ನಮ್ಮದು ಮನೆಯೊಳಗಿಂದ ವಾಲ್ ನೋಡ್ರಿ, ನಮ್ಮ ಮಕ್ಕಳು ಯಾವ ರೀತಿ ಇಟ್ಕೊಂಡಿದ್ದಿರ್ತಾರೆ. ಆದರೆ ಆ ಸ್ಕೂಲ್ನಲ್ಲಿ ಬಂದು ನೋಡ್ರಿ, ಇಲ್ಲೂ ನೋಡ್ರಿ, ಇಲ್ಲಿ ಎಷ್ಟು ಡಿಸಿಪ್ಲಿನ್ ಇದೆ ಅಂತೇಳಿ. ಇದು ಯಾಕೆ ಆಗತ್ತೆ ಅಂದರೆ ಒಂದು ಸಿಸ್ಟಮ್ ಬೇಕ್ರಿ. ನಮ್ಮ 1100 ಮಕ್ಕಳು ಏನಿದಾರಲ್ಲ, ಅವ್ರಿಗೆ ಹಸು ಅಂದರೆ ಗೊತ್ತ್ರಿ. ಎಲ್ಲಿ ಹಸು ಇದೆ ಮಕ್ಕಳಿಗೆ, ಅಥವಾ ಎಲ್ಲಿ ಹಸು ಇದೆ ಮನುಷ್ಯನಿಗೆಲ್ಲ, ಅಲ್ಲೇ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ರೀ. ಇವತ್ತಿನ ತಂದೆ ತಾಯಿ ಮಕ್ಕಳಿಗೆ ಹಸು ಮಾಡಲಿಕ್ಕೆ ಕೊಡೋದೇ ಇಲ್ಲ. ಎಷ್ಟೋ ಪೇರೆಂಟಿಗೆ ಎಷ್ಟೋ ಪ್ರಾಬ್ಲಮ್ ಆಗಿದ್ದು ಮಕ್ಕಳ ಜೊತೆ ನಾವು ಕೌನ್ಸ್ಲಿಂಗ್ ಮಾಡಿದಾಗ, ಸರ್ ನಾನು ಭಾಳ ಕಷ್ಟಪಟ್ಟೇನಿ ರೀ, ನನ್ನ ಮಗ ಚಲೋ ಸ್ಕೂಲ್ಗೆ ಓದಬೇಕು, ನನ್ನ ಮಗುಗೆ ಏನೂ ತೊಂದರೆ ಆಗಬಾರ್ದು, ಅವು ಏನು ಕೇಳ್ತಾನೆ ಅದೆಲ್ಲ ಕೊಡ್ತೇನಂತಾರೆ. ನನಗೆ ಅನಿಸ್ತೈತಿ ಎಲ್ಲಕ್ಕಿಂತ ದೊಡ್ಡ ತಪ್ಪು ನಮ್ಮ ಇವತ್ತು ಪೇರೆಂಟ್ ಮಾಡೋದು ಅದ. 18 ವರ್ಷ ಆದ್ರೂ ಮಕ್ಕಳಿಗೆ ಇವತ್ತಿಗೂ ತಂದೆ ತಾಯಿ ಯಾವಾಗೂ ಇಲ್ಲ ಅಂದಿಲ್ಲ. ಅದಕ್ಕೆ ಇವತ್ತು ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ವಿನಾಯಕ್ ಸರ್ ಹೇಳಿದರು, ನಿನ್ನೊಂದು ಇನ್ಸಿಡೆಂಟ್ ಆತಿಲ್ಲ, ಸ್ಕೂಲ್ ಮಕ್ಕಳು ಕಾರ್ ಒಯ್ದರು. ಆ ಕಾರ್ ಕೊಡ್ಲಿಕ್ಕೆ ಕಾರಣ ಯಾರು? ಕಾರ್ ಎಲ್ಲಿಂದ ಬಂತು?
ಸೊ ಇದೆಲ್ಲ ನಾವು ವಿಚಾರ ಮಾಡುವಂಥ ಪರಿಸ್ಥಿತಿ ಇದೆ ರೀ. ಹೆಂಗೆ ಈಗ ವಾತಾವರಣ ಆಗಿದೆ ಅಂದರೆ, ನಾನು ಒಂದು 20 ವರ್ಷದಿಂದ ಸ್ಕೂಲ್ನಾಗಿದ್ದಾಗ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮ ತಂದೆ ತಾಯಿಗೆ ಸ್ಕೂಲ್ ಕರ್ಕೊಂಬರ್ತೀವ್ರು. ಟೀಚರ್ ಮುಂದೆ ನಿಲ್ಲಿಸ್ತಿದ್ರು, ಹೇಳ್ತಿದ್ರು, ನೋಡ್ರಿ ನಿಮ್ಮ ಮಗ ಹಿಂಗೆ ಮಾಡಿದಾನಂತೇಳಿ. ನಮ್ಮವ್ವ ಮನಿನಿಂದ ಸ್ಕೂಲ್ ಬರೋ ಮಟ್ಟ, ಮಗನ ನೀ ಭಾಳ ಚಲೋ ಅದಿಲ್ಲಪ್ಪ, ನಿಂಗೆ ಹೆಂಗೆ ಬಡ್ದಳು ಟೀಚರ್ ಅಂತಿದ್ರು. ಸ್ಕೂಲ್ ಕ್ಲಾಸ್ನಾಗ ಹೋದ್ಮೇಲೆ ಟೀಚರ್ ಮಾತು ಕೇಳಿದ್ಮೇಲೆ, ಮಾಸ್ತರ ನಾನು ಯಾರು ಕಟ್ಟಿರಿ ನನ್ನ ಮಗಗೆ ಅಂತ ಹೇಳ್ತಾರೆ. ಇವತ್ತೈತಿ ಪರಿಸ್ಥಿತಿ ಹಂಗೆ ಇಲ್ರಿ. ಒಂದು 500 ಮೀಟ್ರ್ ನಮ್ಮ ಟೀಚರ್ಸ್ ಇನ್ನೂ ಆ ಬಸ್ನಿಂದ ಇಳಿದಾರಂದ್ರೆ ಅವ್ರು ಹೋಗಿ ಬ್ಯಾಗ್ ತೊಗೊಂಬರ್ತಿದ್ದು ನಾವು. ಗೌರವ ಇತ್ತು ರೀ ಅದು. ಇವತ್ತೇ ಟೀಚರ್ ಬ್ಯಾಗ್ ತೊಗೊಂಬರ್ರಿ ಸಾಧ್ಯನೇ ಇಲ್ಲ. ಬಟ್ ಆ ಸಂಸ್ಕಾರ, ಆ ಶಿಸ್ತು ಇವತ್ತು ನಾವು ಏನಾದರೂ ಲೈಫ್ನಾಗ ಮಾಡಲಿಕ್ಕೆ ಸಾಧ್ಯ ಆಗೈತೆ ಅಂದ್ರೆ ನಮ್ಮ ಟೀಚರ್ಗಳು ಕಲಿಸಿದ ಸಂಸ್ಕಾರ ಅವೆಲ್ಲ. ಮೊನ್ನೆ ಬೆಂಗಳೂರಿನ ಆಗಲೇ ವಿನಾಯಕ್ ಸರ್ ಜೊತೆ ಮಾತಾಡ್ತೀವಿ. ಒಂದು ಬೆಂಗಳೂರಿನ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗೆ ನಾ ಮಾತಾಡ್ಲಿಕ್ಕೆ ಹೋಗಿದ್ನಿ. ಅಲ್ಲೊಂದು ಪೇರೆಂಟ್ ಒಂದು ಪ್ರಾಬ್ಲಮ್ ಹೇಳಿದ್ರು ನನಗೆ, ಸರ್ ನನ್ನ ಮಗ ನನ್ನ ಮಾತಾ ಕೇಳೋದಿಲ್ಲ, ನಮ್ಮ ಮಮ್ಮಿ ಪಪ್ಪಾನ ಅನ್ನೋದಿಲ್ಲವ ಅಂಥೇಳಿ. ಹೌದ್ರಿ ಸರ್, ನೀವು ಹೆಂಗಿದ್ರಿ ಮಕ್ಕಳ ಜೊತೆಗೆ ಅಂಥೇಳಿ. ಇಲ್ಲರಿ ಸರ್, ಇಬ್ಬರು ನಾವು ಜಾಬ್ ಮಾಡ್ತೇವ, ಒಬ್ಬರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಒಬ್ಬರು ಪೂರಾ HR ಗ್ರೂಪ್ ಕಂಪ್ನಿ ಮ್ಯಾನೇಜರ್ ಇದ್ದಾರೆ. ಯಾವಾಗ ಮಗು ಬಂತಲ್ಲ ನಮ್ಮ ಇದಕ್ಕೆ 6 ತಿಂಗಳಾದ್ಮೇಲೆ ಆ ತಾಯಿ ಆ ಮಗುನ ಕೇರ್ ಟೇಕರ್ ಕೈಯಾಗ ಕೊಟ್ಲು, ನೋಡ್ಕೋ ಅಪ್ಪಿ ಅಂಥೇಳಿ. ಆ ಹುಡುಗ ಬೆಳೀತಾ ಬೆಳೀತಾ ಆ ಏನು ಕೇರ್ ಟೇಕರ್ ಇದ್ದಳ ಆಯಾ ಅಂತಿರಲ್ಲ ನೀವು, ಆ ಆಯಾಗ ಮಮ್ಮಿ ಮಮ್ಮಿ ಅನ್ಕೋಂತ ಬಂತು. 5-6 ವರ್ಷ ಆದಮೇಲೆ ಆ ಮಗು ಅಂತ, ಮಮ್ಮಿ ಇದು ಬೆಳಿಗ್ಗೆ ಇಬ್ಬರು ಅಂಕಲ್ ಆಂಟಿ ಹೋಗ್ತಾರಲ್ಲ ಅವ್ರು ಯಾರು ಅಂತೇಳಿ. ಸೊ ಈ ರೀತಿ ಪರಿಸ್ಥಿತಿ ಐತ್ರಿ. ನಾ ಒಂದು ಪ್ರಶ್ನೆ, ನೀವೆಲ್ಲರೂ ಭಾಳ ಎಜುಕೇಟೆಡ್ ಇದ್ದೀರಿ, ನಾನು ಅಷ್ಟು ಇದಿಲ್ಲ, ಬಟ್ ನಾನು ಅನುಭವಲೇ ಹೇಳ್ತೇನೆ. ಇಷ್ಟೆಲ್ಲ ರೊಕ್ಕ ಗಳಿಸೋದು ಯಾರು ಸಲುವಾಗಿ ಅಂತೇಳಿ. ನಾವು ಇಬ್ಬರು ಗಂಡ ಹೆಂಡತಿ ದುಡಿತೇವಲ್ಲ, ಯಾರು ಸಲುವಾಗಿ ದುಡಿತಾ ಇದ್ದೇವೆ? ಮಕ್ಕಳ ಸಲುವಾಗಲ್ಲ. ಆ ಮಗುಗೆ ಅದು ರೊಕ್ಕ ತೊಂದರೆ ಆಗ್ತಾ ಇದೆ, ಹಣ ತೊಂದರೆ ಆಗ್ತಾ ಇದೆ ಅಂದರೆ ಆ ರೊಕ್ಕ ತೊಗೊಂಡು ಏನು ಮಾಡ್ತೀರಿ? ಪ್ರಶ್ನೆ ಇದೆ, ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಇದೆ. ನಾನು ಕಳೆದ 16-17 ವರ್ಷ ನಿನ್ನ ಮಕ್ಕಳ ಜೊತೆ ಕೆಲಸ ಮಾಡೋದು ಒಂದು ಒಳ್ಳೆ ಚೈಲ್ಡ್ ಕೌನ್ಸಿಲರ್ ಆಗಿದ್ದೀನಿ. ಬೆಳಗಾವಿನಾಗ ಏನರ ಮಕ್ಕಳ ಪ್ರಾಬ್ಲಮ್ ಇದ್ದರೆ ನನ್ನ ಕರೆ ಪೇರೆಂಟ್ ತೊಗೊಂಬರ್ತಾರೆ, ಮಹೇಶ್ ಸ್ವಲ್ಪ ಹೇಳ್ರಿ ನಮ್ಮ ಮಕ್ಕಳು ಬುದ್ಧಿವಾದ ಅಂತೇಳಿ. ಒಂದು ಸ್ಟೋರಿ ಬಂದಿತ್ತು, ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಅವ್ರು ನನ್ನ ಭಾಳ ಪರಿಚಯದವ್ರ, ನಮ್ಮ ಡೋನರ, ನನ್ನ ಸಪೋರ್ಟರ್ ಅವರ. ಮಹೇಶ್ 4 ದಿವಸ ಆತು ನನ್ನ ಮಗ ಊಟ ಮಾಡಿಲ್ಲ ಅಂತಂದ್ರು. ಅವ್ನು ಸ್ವಲ್ಪ ನೋಡಿ ಏನು ತೊಂದರೆ ಐತೆ ಹೇಳವಲ್ಲ ಅಂತೇಳಿ. 3rd ಸ್ಟ್ಯಾಂಡರ್ಡ್ ಹುಡುಗಾರಿ ಅವ. ಎಷ್ಟು? 3rd ಅಂದರೆ 8 ಏಜ್ದವ. ಅಪ್ಪಿ ಬಾ ಕುಂಡ್ರು ಅಂಥೇಳಿ ನನ್ನ ಕೌನ್ಸಿಲಿಂಗ್ ರೂಮ್ ಕರ್ಕೊಂಬಂದ್ರೆ ಅವಂಗೆ ಕುಂತು ಮಾತಾಡಿದ್ದು, ಸ್ವಲ್ಪ ಅವ್ನಿಗೆ ಎಂಟರ್ಟೈನ್ ಮಾಡಿದ್ನಿ, ಹೇಳಿದವ ಎಲ್ಲ ಸ್ಟೋರಿ. ಆಮೇಲೆ ಯಾಕೆ ಊಟ ಮಾಡ್ತಾ ಇಲ್ಲ ಅಂತ ಕೇಳಿದ್ ನಾನು. ಮಹೇಶ್ ಸರ್, ನನ್ನ ಕ್ಲಾಸ್ನಾಗ ಒಂದು ಹುಡುಗಿ ಐತಿ, 1 ವಾರ ಅದು ಮಾತಾಡೋವಾತಂತೇಳಿ. ಹಾಂ. ಸೊ 3rd ಸ್ಟ್ಯಾಂಡರ್ಡ್ ಹುಡುಗಗೆ ಇವತ್ತು ಲವ್ ಅಫೇರ್ಸ್ಗಳು ಗೊತ್ತಾಗ್ಬಿಟ್ಟವ್ರಿ. ನೋಡ್ರಿ, ಆ ಹುಡುಗ ಹಂಗೆ ಯಾಕೆ ಯೋಚನೆ ಮಾಡ್ಲಿಕ್ಕೆ ಕಾರಣ ಅಂತಂದರೆ ಅದ್ರ ಮೇಲೆ ಅಸೆಸ್ಮೆಂಟ್ ಮಾಡಿದ್ದೀವಿ ರೀ ನಾವು. ಅವಾಗ ಗೊತ್ತಾತ ಅವ್ನು ನೋಡೋ ಅಂಥ ಕಾರ್ಟೂನು, ಅವ್ನು ನೋಡೋ ಅಂಥ ಮೊಬೈಲ್ನಾಗಿಂದ ಸೋಷಿಯಲ್ ಮೀಡಿಯಾ ಎಲ್ಲ ಒಂದು ಹುಡುಗಿಂದ ಸ್ಟೋರಿ ಐತ್ರಿ. ಆ ಹುಡುಗಿ ಮಾತಾಡೋದಿಲ್ಲ, ಆ ಕಾರ್ಟೂನ್ನಾಗ ಅದು ತೋರಿಸಿದಾರ. ಆಮೇಲೆ ಅವ್ರ ಅವ್ವ ಅಪ್ಪಗಳು ಮನೆಯೊಳಗೆ TV ನೋಡ್ತಾರಲ್ಲ ಸೀರಿಯಲ್, ಅವು ಅಂಥವ ಅದಾವು. ಸೊ ಹೀಗಾಗಿ ಆ ಪ್ರಭಾವ ಮಕ್ಕಳ ಮೇಲೆ ಬಿದ್ದೈತ್ರಿ. ನಾನು ನಿಮ್ಗೆ ಹೇಳಲಿಕ್ಕೆ ಭಾಳ ನನಗೆ ದುಃಖ ಆಗತ್ತೆ ರೀ. ಇವತ್ತು ಕೌನ್ಸಿಲಿಂಗ್ನಾಗ ನಾನು ಮಕ್ಕಳನ್ನು ಹ್ಯಾಂಡಲ್ ಮಾಡ್ತೇನಲ್ಲ, 18 ವರ್ಷದ ಹುಡುಗಿರಿ, ಇಂಜಿನಿಯರಿಂಗ್ ಸ್ಟೂಡೆಂಟ್, ಫಸ್ಟ್ ಇಯರ್ PUC ಆದಮೇಲೆ ಇನ್ನೂ 3 ತಿಂಗಳಾಗಿಲ್ಲ ಕಾಲೇಜ್ ಹೋಗಿ HIV ಪಾಸಿಟಿವ್ ಆಗಿ ನಮ್ಮ ಮೇಲೆ ಕೌನ್ಸಿಲಿಂಗ್ ಬಂದಳು. ವೆಲ್ ಟು ಡು ಫ್ಯಾಮಿಲಿ. ಅವ್ರ ಅಪ್ಪಾರ್ದು ಒಂದು 100 ಕೋಟಿದ ಇಂಡಸ್ಟ್ರಿ ಇದೆ ರೀ ಬೆಳಗಾವಿನಲ್ಲಿ. ಅವ್ರ ಮನೆಯೊಳಗೆ ಯಾರಿಗೂ HIV AIDS ಇಲ್ಲ. ಸೊ 18 ವರ್ಷದ ಹುಡುಗಿಗೆ AIDS ಹೆಂಗೆ ಬಂತು? ಬಿಕಾಸ್ ಆ ಹುಡುಗಿ ಆ ಏಜ್ನಾಗ ಸೆಕ್ಷುವಲ್ ಕಾಂಟ್ಯಾಕ್ಟ್ನಲ್ಲಿ ಬಂದ್ರಂತೇಳಿ. ನಾವು ಯಾರೂ ಸೆಕ್ಸ್ ಎಜುಕೇಷನ್ ಬಗ್ಗೆ ಮಾತಾಡೋದಿಲ್ಲ ಸರ್. ನಮ್ಮ ಮನೆಯಲ್ಲಿ ಏನರ TVನಲ್ಲಿ ಏನರ ಹತ್ತಿರ ನಮ್ಮ ಅವ್ವ ಅಪ್ಪಗಳು ಏನು ಮಾಡ್ತಾರೆ? ರಿಮೋಟ್ ನೋಡ್ತಾರೆ ಚೇಂಜ್ ಮಾಡ್ಲಿಕ್ಕೆ. ನಮ್ಮ ಮಕ್ಕಳಿಗಿಂತ ಎಜುಕೇಷನ್ ಬ್ಯಾಡ್ ಅಂತೇಳಿ. ಬಟ್ ನಮ್ಮ ಮಕ್ಕಳಿಗೆ ಇವತ್ತಿನ ಜನ್ರೇಷನ್ಗೆ ಎಲ್ಲನೂ ಗೊತ್ತು ರೀ. ನೀವು ಎಷ್ಟು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಷ್ಟು ಮಕ್ಕಳು ಆ ವಿಷಯ ಒಳಗೆ ಹೆಚ್ಚು ಆಸಕ್ತಿ ವಹಿತಾರೆ.
ಸೊ ನನ್ನ ರಿಕ್ವೆಸ್ಟ್ ಇದೆ ನಿಮ್ಗೆ, ನಾನು ಯಾಕೆ ಹೇಳಕತ್ತೇನೆ ಅಂದರೆ, ನಾನು HIV AIDS ಸಲ ಕೆಲಸ ಮಾಡ್ತೀನಿ. ನನ್ನಲ್ಲಿ ಬರುವಂಥ ಎಲ್ಲ ಪೇಷಂಟ್ ಆಗಲಿ ವಿಕ್ಟಿಮ್ಸ್ ಆಗಲಿ ಅವರೆಲ್ಲರೂ ಇದೇ ಕ್ಯಾಟಗರಿನಿಂದ ಬರೋದು. ನಿಮ್ಮ ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್ ಬಗ್ಗೆ ಖಂಡಿತವಾಗಿ ಹೇಳ್ರಿ. ಗುಡ್ ಟಚ್ ಬ್ಯಾಡ್ ಟಚ್ ಏನು ಅನ್ನೋದು ಹೇಳ್ರಿ. 70% ಸೆಕ್ಸುವಲಿ ಹರಾಸ್ಮೆಂಟ್ ಆಗೋದು ನಮ್ಮ ಆಜು ಬಾಜುಕ್ ಮಂದಿನಿಂದ, ನಮ್ಮ ಫ್ಯಾಮಿಲಿ ಮಂದಿನಿಂದ, ನಮ್ಮ ಜೊತೆಗೆ ಇರೋ ಅಂಥ ಜನರಿನಿಂದ ಸೆಕ್ಸುವಲಿ ಹರಾಸ್ಮೆಂಟ್ ಆಗ್ತೈತೆ ನಮ್ಮ ಮಕ್ಕಳ ಮೇಲೆ. ಸೊ ಇದನ್ನು ನೀವೆಲ್ಲರೂ ಅರ್ಥಕೊಳ್ಬೇಕ್ರಿ. ಮತ್ತು ನೀವು ಮಕ್ಕಳ ಸಲಾಗ ನಾ ಹೇಳ್ತಿರ್ತೇನೆ, ನಿಮ್ಮ ಮಕ್ಕಳ ಬರ್ಡೇ ಇದ್ದಾಗ ನೀವು ದೊಡ್ಡ ದೊಡ್ಡ ಗಿಫ್ಟ್ಸ್ ಕೊಡ್ತೀರಿ. ನಮ್ಮಲ್ರಿ ಇಂಥ ತಂದೆ ತಾಯಿ ಇದ್ದಾರಲ್ಲ, ಫ್ಲ್ಯಾಟು ಮನಿ ಕಾರ್, ಇನ್ನೂ ಅವ್ರು 10th ಪಾಸ್ ಆಗಿರೋದಿಲ್ಲ, ಅವ್ನು ಬೈಕ್ ತೊಗೊಂಬಂದು ಕೊಡ್ತಾರೆ. BMW ಬೈಕ್, 7 ಲಕ್ಷ ರೂಪಾಯಿ ಬೈಕ್. ಆ ಹುಡುಗ ಕೇಳೇ ಇಲ್ಲ ಅವ್ರ ತಂದೆ ತಾಯಿಗೆ ನಂಗೆ ಬೈಕ್ ಬೇಕಂತೆ. ನಮ್ಮ ರಿಲೇಟಿವ್ಸ್ನಾಗ ಆತ್ರಿ ಒಂದು ಇನ್ಸಿಡೆಂಟ್. ನಮ್ಮ ರಿಲೇಷನ್ನಲ್ಲಿ ಭಾಳ ದೊಡ್ಡ ಇಂಡಸ್ಟ್ರಿ ಐತ್ರಿ ಅವ್ರದ್ದು. ಅವ್ನ ಮಗ 10th ಪಾಸ್ ಆದ, ಅವ್ರ ಅಪ್ಪ BMW ಕೊಡಿಸ್ಕೊಟ್ಟ. ಮಗಗೆ ಇನ್ನೂ ಲೈಸೆನ್ಸ್ ಇಲ್ಲ. 6 ತಿಂಗಳಾದಮೇಲೆ ಹುಡುಗ ರೇಸ್ ಮಾಡ್ಲಿಕ್ಕೆ ಹೋಗಿ ಆಕ್ಸಿಡೆಂಟ್ ಆಗಿ ಕೋಮಾನಾಗ ಹೋದ. ತಪ್ಪು ಯಾರ್ದು? ನಮ್ಮದು ತಪ್ಪು, ಪೇರೆಂಟ್ ತಪ್ಪು. ಮಕ್ಕಳು ಈಸ್ ಎಕ್ಸಲೆಂಟ್ ರೀ. ನಂಗೆ ನೀವು ನೋಡಾಕತ್ತಿರಲ್ಲ, ನಾನು ಅದೇ ಜನ್ರೇಷನ್ದವ. ಇವತ್ತು ಅಲ್ಲಿ ಹೋಗಿ ನ್ಯಾಷನಲ್ ಅವಾರ್ಡ್ ತೊಗೊಂಬಂದೀನಿ, ಅಥವಾ 1100 ಮಕ್ಕಳಿಗೆ ಅಥವಾ 2000 ಮಕ್ಕಳಿಗೆ ನಾವು ಈಗ ಸ್ಕೂಲ್ ಕಟ್ತಾ ಇದ್ವಿ. ಇದು ಯಾರು ಮಾಡಿದರು? ಯೂತ ಮಾಡಿತ್ತಲ್ಲ. ಯೂತ್ಗೆ ನೀವು ಬುದ್ಧಿ ಇಲ್ಲ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಗೆ ಹೊರಗಡೆ ಹಾಕಿದ್ದವ್ರ, ಇವತ್ತು ಅವರ ಹಾರ ತೊಗೊಂಬಂದು ನಮಗೆ ಸನ್ಮಾನ ಮಾಡ್ತಾರೆ. ಸೊ ನಮ್ಮೇಲೆ ಭರೋಸೆ ಇತ್ತಲ್ಲ ಅವ್ರಿಗೆ. ನಿಮ್ಮ ಮಕ್ಕಳ ಮೇಲೂ ಭರೋಸೆ ಮಾಡಿರಿ. ನಿಮ್ಮ ಮಕ್ಕಳು ಏನು ಲೈಫ್ನಾಗ ಏನು ಚಲೋ ಮಾಡ್ತಾರಲ್ಲ ಅದಕ್ಕೆ ನೀವು ಅಪ್ರಿಸಿಯೇಟ್ ಮಾಡಿರಿ. ಎಲ್ಲರೂ 98-99% ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲರಿ. ಆದರೆ ಆ ಹುಡುಗನಲ್ಲಿ ಏನಾದರೂ ಒಂದು ಸ್ಕಿಲ್ ಇರತ್ತೆ ರೀ. ಆ ಸ್ಕಿಲ್ಲನ್ನು ಐಡೆಂಟಿಫೈ ಮಾಡಿ ನೀವು ಆ ಮಗುಗೆ ಅವನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದಕ್ಕಿಂತ ಗುಡ್ ಪೇರೆಂಟ್ ನೀವು ಯಾರೂ ಅಲ್ಲ. ನನ್ನ ಕೇಳ್ತಾರೆ, ಗುಡ್ ಪೇರೆಂಟ್ ಅಂದರೆ ಏನಂತೇಳಿ ಅಲ್ಲ. ಯಾರು ಗುಡ್ ಅಂದರೆ ಯಾರು ಅವ್ವ ಅಪ್ಪ ಅಂದರೆ ಯಾರು ಚಲೋ? ಯಾರು ಹೇಳ್ಬೋದಾ? ಅವ್ವ ಅಪ್ಪ ಅಂದ್ರೆ ಯಾರು ರೀ ಚಲೋ ಪೇರೆಂಟ್? ನೀವು ಯಾರಿಗಂತೀರಿ? ಚಲೋ ಜೀವನ ಕೊಡ್ಬೇಕು ಮಗುಗಂತ, ಮತ್ತು ಚಲೋ ಗಾಡಿ ಕೊಡ್ಬೇಕಾ ಅಲ್ಲ? ಓಕೆ, ನನ್ನ ಪ್ರಕಾರ ಗುಡ್ ಪ್ಯಾರೆಂಟದ ಸೆಂಟೆನ್ಸ್ ನನ್ನ ದೃಷ್ಟಿಯಲ್ಲಿ ನನಗೆ ಅನಿಸ್ತೈತಿ, ನಿಮ್ಮ ಮಕ್ಕಳು ತಾಯಿಗೆ ಅಥವಾ ತಂದೆಗೆ ಒಂದು ಮಗಳು ತಾಯಿ ಕೆರೆ ಬಂದು ಆ ಹುಡುಗಿಂದ ಲೈಫ್ನಾಗಿಂದ ಎಲ್ಲಕ್ಕಿಂತ ದೊಡ್ಡ ಸೀಕ್ರೆಟ್ ನಿಮ್ಮ ಮುಂದೆ ಬಂದು ಹೇಳ್ತಾಳಲ್ಲ, ಅವಾಗ ನೀವು ಗುಡ್ ಪ್ಯಾರೆಂಟ್. ಬಾಕಿದೆಲ್ಲ ನಾಟಕ ಐತ್ರಿ. ಈಗ ನಾವು ಹೇಳ್ತೇವಲ್ಲ, ನನ್ನ ಮಗುಗೆ ಅಲ್ಲಿ ಹಾಕಿನ್ರಿ, ನನ್ನ ಮಗುಗೆ ಈದ್ ಕೊಡ್ಸಿನ್ರಿ, ನಾನು ಇದೆಲ್ಲ ನಾಟಕ ಐತ್ರಿ. ಇವತ್ತಿನ 90% ಮಕ್ಕಳು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದ ನಾವು ಏನು ಮಕ್ಕಳು ಕೊಡಾಕತ್ತಾರಲ್ಲ ಎಕ್ಸ್ಟ್ರಾ ಆರ್ಡಿನರಿ ಕೇಳೋಕ್ಕಿಂತ ಮೊದಲ ಅದರಿಂದ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನು ಆಸ್ತಿಯಾಗಿ ಮಾಡಿರಿ. ಹೇಳ್ರಿ ಇಲ್ಲ ಅಂತ ಹೇಳ್ರಿ, ನಿಮ್ಮ ಮಗು ಏನರ ಕೇಳಿದಾಗ ಇಲ್ಲ ಅಂತ ಹೇಳ್ರಿ. ಅದು ಯಾವಾಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಮಗುಗೆ ವ್ಯಾಲ್ಯೂ ಬರ್ಲಿಕ್ಕೆ ಚಾಲು ಆಗತ್ತೆ ರೀ. ನಾವು ಸ್ಕೂಲ್ನಲ್ಲಿ ಪೆನ್ಸಿಲ್ ಕಳ್ಕೊತಿದ್ದು ಅಂದರೆ ಸರ್, ನಮ್ಮ ತಾಯಿಯವ್ರು ಕೊಡ್ಬೋದಿತ್ತು ರೀ. ಒಂದು ದಿವ್ಸನಾಗ ಕೊಡೋ ಅಂಥ ಶಕ್ತಿ ಇತ್ತ, ಕೊಡಲೇ ಇಲ್ಲ. 4-5 ದಿವಸ ಆದಮೇಲೆ ಕೊಡ್ತಿದ್ರು ನಮ್ಗೊಂದು ಪೆನ್ಸಿಲ್ ಕಳ್ಕೊಂಡು ಅಂದರೆ. ಯಾಕೆ ಹೇಳ್ರಿ? ಯಾಕಂದ್ರೆ ಅದು ವ್ಯಾಲ್ಯೂ ಗೊತ್ತಾಗಬೇಕು ನನ್ನ ಮಗಗೆ ಅಂತ ಹೇಳಿ. ನನ್ನ ತಾಯಿಗೆ ಏನಿತ್ತಂದರೆ ಅವು ಏನು ಮಾಡಿದಾನಲ್ಲ ಕಳ್ಕೊಂಡನಲ್ಲ ಅದ್ರದ್ದು ಕೀಮತ್ ಏನು ಅನ್ನೋದು ಗೊತ್ತಾಗಬೇಕು. ಈಗ ನಾವೇನು ಮಾಡ್ತೀವಿ ರೀ, ಒಂದು ಪೆನ್ಸಿಲ್ ಕಳ್ಕೊಂಬಂದ ನನ್ನ ಮಗ ಅಂದರೆ ಒಂದು ಪೆನ್ಸಿಲ್ ಬಾಕ್ಸ್ ತೊಗೊಂಬಂದು ಕೊಡ್ತೇವೆ, ಟೆನ್ಷನ್ ಕೊಡಬೇಡ ನಮ್ಗಿನ್ ಮುಂದಂತ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇವತ್ತಿನ ಪೇರೆಂಟ್ನಲ್ಲಿ ಆಗ್ತಾ ಇದ್ದಾರೆ. ಇದರಿಂದ ಮಕ್ಕಳು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಇವತ್ತು ಸ್ಕೂಲ್ನಲ್ಲಿ ಗಾಂಜಾ ಬರ್ತೈತಿ, ಡ್ರಗ್ಸ್ ಬರತ್ರಿ, ನಮ್ಮ ಮಕ್ಕಳು ಪಬ್ಗೆ ಹೋಗ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ ಇನ್ ದ ಏಜ್ ಆಫ್ 18-19. ಆಮೇಲೆ ನಾವು ಏನು ಹೇಳ್ತೇವೆ, ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ. ಸೊ ನಾವು ಈಗೆಲ್ಲ ಕೆಲಸ ಮಾಡೋದು ಮುಂದೆ 2014 ನನ್ನ ಮದುವೆ ಫಿಕ್ಸ್ ಆತ್ರಿ.
ನನ್ನ ಮತ್ತೊಬ್ಬರು ಸಿಸ್ಟರ್ ಇದ್ರು, ಅವ್ರದ್ದು ನಮ್ಮದು ಒಂದೇ ಸಲ ಮ್ಯಾರೇಜ್ ಫಿಕ್ಸ್ ಆಯ್ತು. ಅವಾಗ ನನಗೆ ಅಷ್ಟೆಲ್ಲ ಪರಿಚಯ ಇರಲಿಲ್ಲ, ಯಾರು ಮಹೇಶ್ ಜಾಧವ್, ಯಾರು ಮಹೇಶ್ ಫೌಂಡೇಶನ್ ಅಂದರೆ ಗೊತ್ತಿರಲಿಲ್ಲ. ಲಗ್ನ ಪತ್ರಿಕೆ ಎಲ್ಲ ಪ್ರಿಂಟ್ ಆಯ್ತು, ಕ್ಯಾಟ್ರಿಂಗ್ ಎಲ್ಲ ಆಯ್ತು. ಈಗ ಸರ್ ಹೇಳಿದಂಗೆ ಎಲ್ಲ ನಮ್ಮದು ಡೆಕೋರೇಷನ್ ಎಲ್ಲ ಫಿಕ್ಸ್ ಆಗಿತ್ತು. ಇನ್ನೊಂದು 4 ದಿವಸ ಮದುವೆ ಐತನ್ನ ಅನ್ನುವಂಥ ಟೈಮ್ನಾಗ ಆ ಹುಡುಗಿನ ಮಾಮ ಗೊತ್ತಾಯ್ತು ನಾನು HIV/AIDS ಕೆಲಸ ಮಾಡ್ತೇನಂತೆ. ಕೊಟ್ಟಾನೇನ್ರಿ ಮಗಳ? ಕ್ಯಾನ್ಸಲ್ ಆತ್ರಿ ಸರ್ ಮದ್ವೆ. ಈಗಿನ ಕಾಲನಾಗ ಒಂದು ಹುಡುಗಿ ಇಲ್ಲ ಅಂದ್ರೆ ಸುಸೈಡ್ ಮಾಡ್ಕೋತಾರೆ. ಈಗ ನಮ್ಮಂತ ಅವ್ರ ಮದುವೆ ಮುರಿದೈತಂದ್ರೆ ನಾ ಎಷ್ಟು ಸಲ ಸುಸೈಡ್ ಮಾಡ್ಕೋಬೇಕು. ನಮ್ಮ ಮನೆಯೊಳಗೆ ಭಾಳ ಟೆನ್ಷನ್ ಆಯ್ತು. ನಮ್ಮ ತಾಯಿಗೆ ಸ್ವಲ್ಪ ಏಜ್ ಆಗೈತಿ, ಚಿಂತೆ ಮಾಡಾಕತ್ರ. ಅಲ್ಲೂ ಮಗನ ನೀ ಚಲೋ ಕೆಲಸಾರೇ ಮಾಡತ್ತಿ ಅಂತ ಹೇಳಾಕತ್ತಿ, ಖರೀ ಇಲ್ಲಿ ಮನೆ ಮುರಿಯೋ ಕೆಲಸ ಆಗಾಕತ್ತಿತ್ಲ ಅಂತೇಳಿ ನನ್ನ ಬಿಟ್ಬಿಡ, ಅದೇನೆಲ್ಲ ಇದು ಮಾಡುವ, ನನ್ನ ನಸೀಬ್ನಾಗ ಏನೈತಿ ಆಗ್ತೈತಂತೆ. ಸೊ ನಮ್ಮ ದೊಡ್ಡ ಸಿಸ್ಟರ್ ಮದುವೆ ಆಯ್ತು, ಅವ್ರು ಶಿವಮೊಗ್ಗಕ್ಕೆ ಹೋದ್ರು, ಚಲೋ ಇದ್ದರು. ಆಮೇಲೆ ಮತ್ತೊಂದು 2 ವರ್ಷ ಆದ್ಮೇಲೆ ನಮಗೆ ಗಪ್ ಇರಬೇಕಲ್ಲ, ಮತ್ತೊಂದು ಹುಡುಗಿ ಕರ್ಕೊಂಬಂದಳು. ಇದು ಚಲೋ ಐತೆ ನೋಡಿ ಹುಡುಗಿ, ಮದುವೆ ಮಾಡ್ಕೋತೇನಂತೆ. ನಾನು ಮಮ್ಮಿ ಮೊದಲು ನಂದು HIV ಟೆಸ್ಟ್ ರಿಪೋರ್ಟ್ ಕೊಡು ಅವ್ರಿಗೆ, ಆಮೇಲೆ ಎಲ್ಲ ಆದಮೇಲೆ ಮತ್ತೆ ಬೇಡ ಅನ್ನೋದು ಬೇಡ ಅಂತ ರಿಪೋರ್ಟು ಕೊಟ್ಟು ಸರ್, ಎಲ್ಲ ಮಾಡಿದ್ದು ಹ್ಞೂ ಅಂದರು. ಆಮೇಲೆ ಅಲ್ಲ ಈಗ HIV ಇಲ್ಲ ಅಂತೀರಿ, ಖರೆ ಆಮೇಲೆ ಬರ್ಬೋದಿಲ್ಲ. ಅದು ಮದುವೆ ಮುರಿತ್ರಿ ಸರ್. ಸೊ 2 ಮದುವೆ ಮುರ್ಕೊಂಡ ಮನುಷ್ಯರಿನ, ಆದ್ರೂ ಇಷ್ಟು ಚಲೋ ಚಲೋ ನಕ್ಕೊಂಡು ಮಾತಾಡಕತ್ತೇನೆ. ಅಪ್ರಿಸಿಯೇಟ್ ಮಾಡ್ಬೇಕು ನೀವು ನನಗೆ. ಸೊ ಮಂದಿ ಹೆಂಗೆ ಅಂತಿದ್ರು ಅಂದರೆ, ನಮ್ಮ ಮನೆಯೊಳಗೆ ಯಾರೂ ಮನೆ ಕೊಡಲಿಲ್ಲಲ್ಲ, ಅವ್ರ ಮನೆಗೆ AIDS ಬರ್ತೈತಂದ್ರು. 2 ವರ್ಷ ನಮ್ಮ ಯಾರೂ ಮನೆನೇ ಕೊಡಲಿಲ್ಲ. ಆ ಎಲ್ಲ ಮಕ್ಕಳು ನಮ್ಮ ಮನೆಯೊಳಗೆ ಇರ್ತಿದ್ರು. ಆ ಮನೆಯೊಳಗೆ ಇರೋದ್ರಿಂದ ನಾವು ನಮ್ಮ ಅಜ್ಜಿ ನಮ್ಮ ಮಾಮ ಬೇರೆ ಬೇರೆ ಊರಿನಿಂದ ಬರ್ತಿದ್ಲ, ಅವ್ರ ಮನೆಗೆ ಬರೋದ ಬಂದ್ ಮಾಡಿಬಿಟ್ರ. ಅಂದರೆ ನಾ ಯಾಕೆ ಹೇಳಾಕತ್ತೇನೆಂದರೆ, ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೇವೆ ರೀ ನಾವು. ನಮ್ಮ ಮನೆಯೊಳಗೆ ಏನೂ ಕಾರ್ಯಕ್ರಮ ಇದ್ರೆ ನಾವು ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಮ್ಮ ICUನಾಗಿದ್ದಳು ಇಲ್ಲಿ ಬಂದು ಕಾರ್ಯಕ್ರಮನಾಗ ನಾವು ಅಟೆಂಡ್ ಆಗಬೇಕು. ಯಾಕೆ ಕಮಿಟ್ಮೆಂಟ್ ಐತ್ರಿ, ಒಂದು ಜವಾಬ್ದಾರಿ ತೊಗೊಂಡೆವು. ನಿಮ್ಮ ಮಗು ಈ ಸ್ಕೂಲ್ನಾಗ ಚಲೋ ಅನಿಸಿಲ್ಲ, ನಡಿ ನಿಂಗೆ ಬೇರೆ ಸ್ಕೂಲ್ನಾಗ ಹಾಕ್ತೇನಂತ ನಮ್ದು ಹಂಗಿಲ್ಲ. 1100 ಮಕ್ಕಳು ಬಂದಾರಿ. ನಮ್ದು ವಿಶ್ವಾಸಲೇ ಕನಸು ಕಾಣಿಸಿದೆ ಅವ್ರಿಗೆ, ನಿಮ್ಮ ಮಗನ ಇದು ಹಿಂಗೆಲ್ಲ ಆಗ್ತಿ ಅಂತೇಳಿ. ನಾಳೆ ನಮ್ಮ ಕೈಲ ಆಗೋದಿಲ್ಲ, ನೀವೆಲ್ಲರೂ ಮನೆಗೆ ಹೋಗಿರಿ ಅನ್ನಕ್ಕೆ ಬರ್ತೈತಿ, ಬರ್ಲಿಕ್ಕೆ ಆಗೋದಿಲ್ಲ ರೀ. ಅಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ಟೀಮ್ದವ್ರು ತೊಗೊಂಡಿದ್ದಾರೆ. ಸೊ ನನಗೆ ಈ ಎಲ್ಲ ಮಕ್ಕಳು ನೋಡಿ ಒಂದು ವಿಷಯ ಹೇಳಲಿಕ್ಕೆ ನಾನು ಕೊನೆಯದಾಗಿ ಹೇಳ್ತೀನಿ, ಲೈಫ್ ಭಾಳ ಪ್ರೀಸಿಯಸ್ ಐತ್ರಿ. ನೀವೆಲ್ಲ ಮಕ್ಕಳ ಸಲುವಾಗಿ ಇಷ್ಟೆಲ್ಲ ಮಾಡಿದಿರಿ, ಎಲ್ಲ ಮಾಡಾಕತ್ತೀರಿ. ನನ್ನ ವೈಫ್ ನನಗಿಂತ ಹೆಚ್ಚು ಕಲ್ತಿದ್ದಾಳೆ. ಹಾಂ, ಮದುವೆನೂ ಆತ್ರ, ಆಮೇಲೆ ಹೇಳ್ತೇನೆ ರೀ. ಎಕ್ದಮ್ ಲಾಸ್ಟಿಗೆ ಹೋಗ್ಬಿಟ್ಟಿನ. ಸೊ ಅದು ಮದುವೆ ಮುರಿತಾ 2ನೇದ. ಆಮೇಲೆ ಲಾಸ್ಟಿಗೆ ನಮ್ದು ಒಂದು ಫೌಂಡೇಶನ್ನಾಗ ಒಂದು ಇಂಟರ್ನ್ಶಿಪ್ಗೆ ಅಂತ ಒಂದು ಹುಡುಗಿ ಬಂದಳು. ಅದು ಆಕಿಗೆ ನೋಡಿ ನಮ್ಮ ಮಗ ತಡಿಲಿಕ್ಕೆ ಆಗಲಿಲ್ಲ. ಆಕಿಗೆ ಹೋಗಿ ಕೇಳಿದ್ರ, ನನ್ನ ಮಗ ನೋಡಿ ಇಷ್ಟು ಚಲೋ ಕೆಲಸ ಮಾಡತ್ತೆ, ಮದುವೆ ಮಾಡ್ಕೋತೇನಂತೇಳಿ. ಲಾಸ್ಟಿಗೆ ಅವ್ರ ಮನೆಯೊಳಗೆ ಒಪ್ಕೊಂಡ್ರು, ಮದುವೆ ಆತ್ರಿ ನಂದು ಫೈನಲಿ. ಸೊ ಈಗ 2 ಮಕ್ಕಳು ಅದ ರೀ ನನಗೆ. 2 ಮಕ್ಕಳ ತಂದೆಯಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಇವತ್ತಿಗೂ ಬಾಡಿಗೆ ಮನೆಯೊಳಗೆ ಇರ್ತೇವೆ ರೀ ನಾವು. ಇವತ್ತೇನು ನಮ್ಮ ಫೌಂಡೇಶನ್ ನೀವು ನೋಡಿದ್ರಿ ಪಿಕ್ಚರ್ ಒಳಗೆ, ಅದು ಯಾರೂ ಕೊಟ್ಟಿದ್ದಲ್ರಿ, ನಮ್ಮ ತಾಯಿಯವರು ಡೊನೇಟ್ ಮಾಡಿದ್ದು. ನಮ್ಮ ಮನೆ ರೀ ಸ್ವಂತ, ನಾವೆಲ್ಲರೂ ಬಾಡಿಗೆ ಮನೆಯೊಳಗಿದ್ದೇವೆ. ಸೊ ಭಾಳ ಸಿಂಪಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ನಾವೇನು ಕಷ್ಟಪಟ್ಟಿದ್ದೇವೆ ಅಂಥೇಳಿ. ಪ್ರತಿಯೊಂದು ವಿಷಯ ಹೇಳ್ತೇವೆ ರೀ. ಆಮೇಲೆ ಎಲ್ಲಕ್ಕಿಂತ ಹೆಮ್ಮೆ ನನಗೇನು ಅನ್ನಿಸ್ತೈತೆ ಅಂದರೆ, ನನ್ನ ವೈಫ್ ರೀ. ಯಾವಾಗ ನನ್ನ ಫಸ್ಟ್ ಮಗು ಆದ, ಆಕೆ ತನ್ನ ಜಾಬ್ಗೆ ಎಲ್ಲದಕ್ಕೂ ರಿಸೈನ್ ಮಾಡಿದಳು. ಅಂದರೆ ಇಬ್ಬರನ್ನಾಗ ಒಬ್ರು ಯಾರೇ ನಾವು ಮಕ್ಕಳ ಜೊತೆಗೆ ಇರಬೇಕಂತೇಳಿ ಡಿಸೈಡ್ ಮಾಡಿದ್ದು. ಈಗ 5 ವರ್ಷ ಆತ ಮಕ್ಕಳ ಜೊತೆಗೆ ನನ್ನ ವೈಫ್ ಇರ್ತಾಳೆ. ಸೊ ನಂಗೆ ಹೆಮ್ಮೆ ಅನ್ನಿಸ್ತೈತೆ, ಯಾಕಂದರೆ ನಾವು ಮಾಡೋದು ಮಕ್ಕಳ ಸಲಾಗ. ಸೊ ನಾವು ಯಾರೇ ಒಬ್ಬರ ಪೇರೆಂಟ್ ನಮ್ಮ ಮಕ್ಕಳ ಜೊತೆಗೆ ಇದ್ದು ಅಂದರೆ, ಆ ಮಕ್ಕಳದು ಫಸ್ಟ್ 5 ಇಯರ್ಸ್ ಭಾಳ ಇಂಪಾರ್ಟೆಂಟ್ ಇರತ್ತೆ ರೀ, ಗೋಲ್ಡನ್ ಏಜ್. ಆ 5 ವರ್ಷ ನಾವು ಮಕ್ಕಳಿಗೆ ಏನು ಕೊಡ್ತಿರಲ್ಲ, ನೆಕ್ಸ್ಟ್ ಬರುವಂಥ ದಿವಸ ನಂಗೆ ಮಕ್ಕಳ ಮೇಲೆ ಅದು ರಿಪ್ಲಿಕೇಟ್ ಆಗತ್ತೆ ರೀ. ಸೊ ಅದೇ ರೀತಿ ನಮ್ಮ ಜೊತೆಗೆ ಆತ ಭಾಳಷ್ಟು ಜನರು ನಮ್ಮ ಜೊತೆ ಕೈ ಜೋಡಿಸಿದ್ರು.
ನನಗೆ ಭಾಳ ಹೆಮ್ಮೆ ಏನಂದರೆ 18 ವರ್ಷ ಆತು ರೀ 3,500 HY ಪೋಸ್ಟು ಮಕ್ಕಳ ಜೊತೆ ಕೆಲಸ ಮಾಡಿದ್ದು. ಒಬ್ಬ ಮಗುನೂ ನೀವು ತಿರ್ಕೊಂಡಿಲ್ಲ ರೀ, ಒಬ್ಬ ಮದುವೆ ಡೆತ್ ಆಗಿಲ್ಲ. ಸೊ ಎಲ್ಲಕ್ಕಿಂತ ದೊಡ್ಡ ಅಚೀವ್ಮೆಂಟ್ ನಮ್ಮದು. ಸೊ ನಮ್ಮಲ್ಲಿ ಫಸ್ಟ್ ಟೈಮ್ ಮಗು ಬರ್ತೈತಲ್ಲ, ಡಾಕ್ಟ್ರ್ ಹೇಳ್ತಾರೆ 4 ದಿವ್ಸನಾಗ ಮಹೇಶ್ ತಿರ್ಕೋತಾನೆ ನೋಡು ಅಂತೇಳಿ. ಅಂಥ ಮಕ್ಕಳು 18 ವರ್ಷ 10 ವರ್ಷದಿಂದ ನಮ್ಮ ಕಡೆ ಬದುಕ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಹೆಮ್ಮೆ ಏನೈತಿ. ಆಮೇಲೆ ಆ ದೇವರಿನಲ್ಲಿ ನಾನು ಪ್ರಾರ್ಥಿಸ್ತೇನೆ, ನಮಗೆ ಆ ಸಣ್ಣ ಏಜ್ನಾಗ ಈ ಜವಾಬ್ದಾರಿ ಕೊಟ್ಟಲ್ಲ. ನಾನು ಈಗಿಂದೆಲ್ಲ ಯೂತಿಗೆ ನೋಡಿ ಸ್ವಲ್ಪ ಹೊಟ್ಟಿನೂ ಉರಿತೈತಿ. ಬಟ್ ನಮ್ಮದೇನು ಜವಾನಿ ಇತ್ತಿಲ್ಲ, ಇದು 20ರಿಂದ 38 ಮಟ್ಟ ಅದೇನು ಒಳ್ಳೆ ಕೆಲಸಕ್ಕೆ ಹತ್ತಿತ್ತಂತ ನಂಗೆ ಅನ್ನಿಸ್ತೈತಿ. ಭಾಳ ಹೆಮ್ಮೆ ಐತ್ರಿ. ಈ ಸಮಾಜಕ್ಕೆ ಏನಾದರೂ ಮಾಡೋದಾತ, ಈ ನಮ್ಮ ಮಣ್ಣಿಗೆ, ನಮ್ಮ ದೇಶದ ಮನೆ ಸಲುವಾಗಿ ನಾ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆತ. ನಾವು ಬರೀ ದೇಶ ಸಲುವಾಗ ದೇಶ ನಮಗೇನು ಮಾಡುತ್ತೆ ಅನ್ನೋಕ್ಕಿಂತ ನಾವೇನು ಸಮಾಜಕ್ಕೆ ಮಾಡಿದ್ದು, ನಾವೇನು ದೇಶಕ್ಕೆ ಮಾಡಿದ್ದು ಅನ್ನೋಂಥದ್ದು ನಾವೆಲ್ಲರೂ ತಿಳ್ಕೋಬೇಕು. ಎಲ್ಲನೂ ರಾಜಕೀಯ ಜನರ ಮಾಡಬೇಕು, ಸರ್ಕಾರ ಮಾಡಬೇಕಂತಲ್ಲ. ನೀವೇನು ಮಾಡೋರು, ನಾವೇನು ಮಾಡೋರು, ಇಂಡಿವಿಜುವಲ್ಸ್ ನಮ್ಮ ರೆಸ್ಪಾನ್ಸಿಬಿಲಿಟಿನೇ ಇದೆ. ಸೊ ಎಲ್ಲರೂ ಮನೆಯೊಳಗೂ ಮಹೇಶ್ ಜಾಧವ್ ನೋಡ್ರಿ, ಬರೀ ಗುರ್ತ ಮಾಡಬೇಕು. ಆ ಗುರ್ತ ಮಾಡಲಿಕ್ಕೆ ನನ್ನ ತಾಯಿ ಹೆಸರು ಪಾರ್ವತಿ ಜಾಧವ್ ಅಂತೇಳಿ. ಅದಕ್ಕೆ ಮಹೇಶ್ ಆಗಬೇಕಂದ್ರೆ ಆ ಹುಡುಗನ ತಾಯಿನೂ ಪಾರ್ವತಿ ಜಾಧವ್ನ ಆಗಬೇಕು. ಶಿವಾಜಿ ಹುಟ್ಟಬೇಕಂದ್ರೆ ಯಾರು ಬರಬೇಕಾ? ತಾಯಿ ಜೀಜಾವನ್ನ ಬರಬೇಕಾ? ಸೊ ಜೀಜಾವ್ ಏನು ತ್ಯಾಗ ಮಾಡಿದ್ರು, ಸ್ಯಾಕ್ರಿಫೈಸ್ ಮಾಡಿದ್ರು, ನೀವೆಲ್ಲ ಪೇರೆಂಟ್ಗಳಿಗೆ ವಿಚಾರ ಮಾಡಿರಿ. ಐತಿಲ್ರಿ. ಭಾಳ ಖುಷಿ ಆಯ್ತು ಗದಗಿಗೆ ಬಂದು. ಇದು ನಾ ಬರ್ತಿರ್ತೇನೆ ಗದಗಿಗೆ, ಇಲ್ಲೇ ಭಾಳ 2-3 ಕಾರ್ಯಕ್ರಮ ನಂಗೆ ಬನ್ನಿ. ಬಟ್ ಇವತ್ತಿಲ್ಲಿ ಬಂದು ಈ ಸ್ಕೂಲ್ ಎನ್ವೈರ್ಮೆಂಟು, ಆಮೇಲೆ ನಮ್ಮ ಸ್ನೇಹಿತರು ವಿನಾಯಕ್ ಅವರು ಭಾಳ ಒಳ್ಳೆ ರೀತಿಯಿಂದ ಸ್ಕೂಲ್ ನಡ್ಸ್ಕೊಂಡು ಬರ್ತಿದ್ದಾರೆ. ಅವ್ರದ್ದು ಗ್ರ್ಯಾಂಡ್ ಫಾದರ್ ಸ್ಟಾರ್ಟ್ ಮಾಡಿದ ಸ್ಕೂಲು, ಅವ್ರೀಗ 2nd ಜನರೇಷನ್ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಮತ್ತು ನೀವೆಲ್ಲ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಆಗಲಿ. ಅವ್ರು ಏನು ಆಗ್ತಾರೆ ಲೈಫ್ನಾಗ ಅದು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಮತ್ತು ಸಮಾಜಕ್ಕೆ ಅವ್ರಿಗೆ ಏನಾದರೂ ಮಾಡಲಿಕ್ಕೆ ಮೋಟಿವೇಶನ್ ಮಾಡಿರಿ. ತಿಳ್ತಿಲ್ರಿ, ಈ ದೇಶ ಸಲುವಾಗಿ, ಈ ಸಮಾಜಕ್ಕೆ ಅದೆಲ್ಲ ಮಾಡಿದಾಗ ನಾವು ಒಂದು ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಅವಕಾಶ ಆಗ್ತೈತೆ ಅಂತ ಹೇಳಿ, ನಾನು ಪೇರೆಂಟಿಗೆ ಸ್ವಲ್ಪ ಏನಾದರೂ ನೋವು ಉಂಟಾತಂದರೆ ಸಾರಿ ಕೇಳ್ತೇನೆ. ಬಟ್ ನನ್ನ ಅನುಭವ ನಾನು ಹೇಳಿದ್ದೀನಿ ರೀ ನಿಮ್ಗೆ. ಅದರಿಂದ ನೀವು ಎಷ್ಟು ತೊಗೋತೀರಿ ಬಿಡ್ತೀರ ನಿಮ್ಗೆ ಬಿಟ್ಟಿದ್ದ. ಆದರೆ ಒಂದು ಒಳ್ಳೆಯ ಸ್ಕೂಲ್ಗೆ ನೀವು ಮಕ್ಕಳು ಹಾಕೋದ್ರಿಂದ ಅಷ್ಟು ಜವಾಬ್ದಾರಿ ನಿಮ್ಗೆ ಮುಗಿತಿಲ್ಲ. ಹೇಳಿದ್ರು ವಿನಾಯಕ್ ಅವರು, 2 ಕೈ ಜೋರಾಗಿ ಬಡಿದ್ರನ್ನ ಚಪ್ಪಾಳೆ ಆಗತ್ತೆ ಅಂತೇಳಿ. ಮಗು ಸ್ಕೂಲ್ನಿಂದ ಮನೆಗೆ ಬಂದ ಮೇಲೆ ನಿಮ್ಮದು ಜವಾಬ್ದಾರಿ ಇರುತ್ತೆ. ನಿಮ್ಗೆ ಅವಂಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಆ ಮಗು ಊಟ ಮಾಡಿದ ಪ್ಲೇಟ್ ಅವ್ಗೆ ತೊಳಿಲಿಕ್ಕೆ ಕೊಡ್ರಿ. ಮನೆಯಾಗಿನ ಸಣ್ಣ ಕೆಲಸ ಮಾಡ್ಲಿಕ್ಕೆ ಕೊಡ್ರಿ. ಇವೆಲ್ಲ ಕೊಡ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ತಿಳ್ತಿಲ್ರಿ. ಸೊ ನಿಮ್ಮ ಮಕ್ಕಳಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಅವ್ರ ಫ್ಯೂಚರ್ಗೆ ಅದು ಹೆಲ್ಪ್ ಆಗ್ತೈತೆ ಅಂತ ತಿಳ್ಕೊಂಡು ನಾ ಇನ್ನೊಮ್ಮೆ ಪೂರಾ ಮ್ಯಾನೇಜ್ಮೆಂಟ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವ್ರು ನನಗೆ ಇಲ್ಲಿ ಕರೆದ್ರು, ನನ್ನ ಸನ್ಮಾನ ಮಾಡಿದರು, ನನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಹೋಗ್ತಾ ನನ್ನ ಕನ್ನಡ ಒಳಗೆ ಏನಾದರೂ ಪ್ರಾಬ್ಲಮ್ ಇದ್ದಂದರೆ ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ.